ಭಾರತ-ಬಾಂಗ್ಲಾದೇಶ ಗಡಿಯಲ್ಲಿ ಅಕ್ರಮ ನುಸುಳುಕೋರರನ್ನ ತಡೆಯಲು ಈಗ ಹೊಸದೊಂದು ರಣತಂತ್ರ ಸಿದ್ಧವಾಗಿದೆ. ತಂತಿ ಬೇಲಿ ಹಾಕಲು ಸಾಧ್ಯವಾಗದ ಕಡೆಗಳಲ್ಲಿ ಈಗ ಪ್ರಕೃತಿಯನ್ನೇ ಆಯುಧವನ್ನಾಗಿ ಬಳಸಲು ಗಡಿ ಭದ್ರತಾ ಪಡೆ BSF ಮುಂದಾಗಿದೆ. ಹೌದು, ಇನ್ಮುಂದೆ ಬಾಂಗ್ಲಾ ಗಡಿಯಲ್ಲಿ ಹಾವು ಮತ್ತು ಮೊಸಳೆಗಳು ಸೈನಿಕರಂತೆ ಕಾವಲು ಕಾಯಲಿವೆ. ಏನಿದು ಪ್ಲಾನ್? ಇಲ್ಲಿದೆ ಡೀಟೇಲ್ಸ್. ಸವಾಲಾದ ಭೌಗೋಳಿಕ ಪರಿಸ್ಥಿತಿ. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಸುಮಾರು 4096 ಕಿಲೋಮೀಟರ್ ಉದ್ದದ ಗಡಿ ಇದೆ. ಇದರಲ್ಲಿ 175 ಕಿಲೋಮೀಟರ್ಗಳಷ್ಟು ಪ್ರದೇಶ ನದಿಗಳು, ಹಳ್ಳ, ಕೊಳ್ಳ ಮತ್ತು ಜೌಗು ಪ್ರದೇಶಗಳಿಂದ ಕೂಡಿದೆ. ಇಲ್ಲಿ ತಂತಿ ಬೇಲಿ ಹಾಕುವುದು ಅಸಾಧ್ಯದ ಮಾತು. ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ನುಸುಳುಕೋರರು ಮತ್ತು ಕಳ್ಳಸಾಗಣೆದಾರರು ಸುಲಭವಾಗಿ ಭಾರತದೊಳಗೆ ನುಗ್ಗುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವ ಉದ್ದೇಶವೇ ಈ ನೈಸರ್ಗಿಕ ತಡೆಗೋಡೆ ಪ್ಲಾನ್. ಏನಿದು ನೈಸರ್ಗಿಕ ತಡೆಗೋಡೆ? ಈ ಸಮಸ್ಯೆಗೆ ಪರಿಹಾರವಾಗಿ ಗೃಹ ಸಚಿವ ಅಮಿತ್ ಶಾ ಸೂಚನೆಯ ಮೇರೆಗೆ BSF ಈಗ ಹಾವು ಮತ್ತು ಮೊಸಳೆಗಳನ್ನು ನಿಯೋಜಿಸುವ ಬಗ್ಗೆ ಅಧ್ಯಯನ ನಡೆಸುತ್ತಿದೆ. ನದಿ ಪ್ರದೇಶಗಳಲ್ಲಿ ಮೊಸಳೆಗಳನ್ನು ಮತ್ತು ಜೌಗು ಪ್ರದೇಶಗಳಲ್ಲಿ ವಿಷಪೂರಿತ ಹಾವುಗಳನ್ನು ಬಿಡುವ ಮೂಲಕ ನುಸುಳುಕೋರರಲ್ಲಿ ಭಯ ಹುಟ್ಟಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಒಬ್ಬ ಕಳ್ಳ ಅಥವಾ ನುಸುಳುಕೋರ ನದಿ ದಾಟುವ ಮೊದಲು ಅಲ್ಲಿ ಮೊಸಳೆಗಳಿವೆ ಎಂದು ತಿಳಿದರೆ 100 ಬಾರಿ ಯೋಚಿಸುತ್ತಾನೆ. ಈ ನೈಸರ್ಗಿಕ ಭೀತಿಯನ್ನೇ BSF ಈಗ ಅಸ್ತ್ರವಾಗಿ ಬಳಸಿಕೊಳ್ಳಲು ಮುಂದಾಗಿದೆ. ಪ್ರಾಣಿಗಳನ್ನ ಗಡಿ ಭದ್ರತೆಗೆ ಬಳಸುವುದು ಹೊಸತೇನಲ್ಲ, ಆದರೆ ಹಾವು ಮೊಸಳೆಗಳ ಬಳಕೆ ಅಪರೂಪ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೆಕ್ಸಿಕೋ ಗಡಿಯಲ್ಲಿ ಮೊಸಳೆಗಳಿಂದ ಕೂಡಿದ ಕಂದಕಗಳನ್ನು ನಿರ್ಮಿಸುವ ಬಗ್ಗೆ ಈ ಹಿಂದೆ ಪ್ರಸ್ತಾಪಿಸಿದ್ದರು. ಅಲ್ಲದೆ ಫ್ಲೋರಿಡಾದ ಅಲಿಗೇಟರ್ ಆಲ್ಕಟ್ರಾಸ್ ಎಂಬ ಜೈಲಿನ ಸುತ್ತ ಮೊಸಳೆ ಮತ್ತು ಪೈಥಾನ್ಗಳನ್ನು ನೈಸರ್ಗಿಕ ತಡೆಯಾಗಿ ಬಳಸಲಾಗುತ್ತದೆ. ಮೊರಾಕ್ಕೋ ತನ್ನ ಗಡಿಯಲ್ಲಿ ಕೆಲವು ಕಡೆಗಳಲ್ಲಿ ನೈಸರ್ಗಿಕ ಅಡೆತಡೆಗಳನ್ನು ಬಳಸಿಕೊಂಡಿದೆ. ಪುರಾತನ ಕಾಲದಲ್ಲಿ ಕೋಟೆಗಳ ಸುತ್ತ ಇರುವ ಅಗಲವಾದ ಕಂದಕಗಳಲ್ಲಿ ಮೊಸಳೆಗಳನ್ನು ಬಿಡಲಾಗುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಹಾಗೆ ಭಾರತ ಇದೇ ರೀತಿ ಮಾಡಲು ಯೋಚಿಸುತ್ತಿದೆ. ವಿಶ್ವದ ಅತಿ ಉದ್ದದ ಭೂಗಡಿಗಳನ್ನು ಹೊಂದಿರುವ ದೇಶಗಳ ಪೈಕಿ ಭಾರತವೂ ಒಂದು. ಭಾರತ-ಬಾಂಗ್ಲಾದೇಶದ ನಡುವೆ 4096.7 ಕಿಲೋಮೀಟರ್ ಉದ್ದದ ಗಡಿ. ಸುಮಾರು 3240 ಕಿಲೋಮೀಟರ್ ವರೆಗೆ ಈಗಾಗಲೇ ತಂತಿ ಬೇಲಿ ಹಾಕಲಾಗಿದೆ. ಉಳಿದ 850 ಕಿಲೋಮೀಟರ್ನಷ್ಟು ಪ್ರದೇಶದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಭೌಗೋಳಿಕ ಸವಾಲುಗಳಿಂದಾಗಿ ಬೇಲಿ ಹಾಕಲು ಬಾಕಿ ಇದೆ. ಇದರಲ್ಲಿ ಸುಮಾರು 175 ಕಿಲೋಮೀಟರ್ ಬೇಲಿ ಹಾಕಲು ಸಾಧ್ಯವಿಲ್ಲದ ಪ್ರದೇಶವಾಗಿದೆ. ಬಾಂಗ್ಲಾದೇಶದ ಜೊತೆ ಭಾರತದ 5 ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ. ಪಶ್ಚಿಮ ಬಂಗಾಳ 2227 ಕಿಲೋಮೀಟರ್, ತ್ರಿಪುರಾ 856 ಕಿಲೋಮೀಟರ್, ಮೇಘಾಲಯ 443 ಕಿಲೋಮೀಟರ್, ಮಿಜೋರಾಂ 318 ಕಿಲೋಮೀಟರ್, ಅಸ್ಸಾಂ 262 ಕಿಲೋಮೀಟರ್. ಭಾರತ ಸರ್ಕಾರ ಈಗ ಸ್ಮಾರ್ಟ್ ಫೆನ್ಸಿಂಗ್ ಅಂದರೆ ಕ್ಯಾಮೆರಾ ಮತ್ತು ಡ್ರೋನ್ ಬಳಕೆ ಮೂಲಕ ಗಡಿಯನ್ನು ಆಧುನೀಕರಿಸಲು ಮುಂದಾಗಿದೆ. BSF ಈಗ ಕೇವಲ ಭೌತಿಕ ತಡೆಗೋಡೆ ಮಾತ್ರವಲ್ಲದೆ ತಂತ್ರಜ್ಞಾನ ಮತ್ತು ಈಗ ನೈಸರ್ಗಿಕ ಜೀವಿಗಳ ಬಳಕೆಯನ್ನು ಪರಿಗಣಿಸುತ್ತಿದೆ. ಅದರ ಜೊತೆ ಹಾವು ಮೊಸಳೆಗಳು ಬಂದರೆ ಭಾರತಕ್ಕೆ ಅಕ್ರಮವಾಗಿ ನುಗ್ಗುವ ಕೀಟಗಳ ಶಕ್ತಿಯು ಕಡಿಮೆಯಾಗಲಿದೆ. ನೀವೇನಂತೀರಿ?